ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಈ ಶ್ಲೋಕ ಹೇಳ್ತಾ ನಾನು ಯಾವುದೋ ಶಕ್ತಿ ಪೀಠ ಕರ್ಕೊಂಡು ಹೋಗ್ತಾ ಇಲ್ಲ. ನಮ್ಮೂರಲ್ಲಿರೋ ಗ್ರಾಮ ದೇವತೆಯಾದ ಬಾಣಂತಮ್ಮನವರ ಬಾಣಂತಮಾರಿ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಬಾಣಂತಮ್ಮನ ಒಬ್ಬರಲ್ಲ ಇಬ್ಬರಲ್ಲ 10-15 ಊರವರು ಪೂಜೆ ಮಾಡೋ ಅಧಿದೇವತೆ ಇದು. ಬಾಣಂತ ಮಾರಮ್ಮ ಅಂತ ಕರೀತಾರೆ ಇದನ್ನು. ಇದ್ರ ಮೂಲ ಸ್ಥಳ ಬಂದು ಇರೋದು ಈ ನೀವು ಕನಕಪುರದಿಂದ ಚನ್ನಪಟ್ಟಣಕ್ಕೆ ಹೋಗ್ಬೇಕಾದ್ರೆ ಕೂತ್ಕನಹಳ್ಳಿ ಗೇಟ್ ಅಂತ ಅಲ್ಲೇ ಡೋರ್ ಹತ್ರನೇ ಒಂದು ಗೇಟ್ ಸಿಗುತ್ತೆ. ನಾನು ಇಲ್ಲಿ ಫೋಟೋ ಹಾಕಿದ್ದೀನಿ ನೋಡಿ. ಇನ್ನು ಈ ತಾಯಿ ಈ ಬೆಟ್ಟಕ್ಕೆ ಯಾವ ಥರ ಬಂದು ನೆಲೆಸಿದ್ಲು, ಈ ತಾಯಿನ ಬಾಣಂತಮ್ಮ ಅಂತ ಏನಕ್ಕೆ ಕರೀತಾರೆ, ಈ ತಾಯಿ ಮಾರಮ್ಮನ ಶಕ್ತಿ ದೇವತೆನ ಎಲ್ಲ ನಿಮಗೆ ಒಂದೊಂದೇ ವಿಷಯನ ತಿಳಿಸ್ಕೊಡ್ತೀನಿ. ವೀಡಿಯೋನೆಲ್ಲೂ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ. ಮೊದಲಿಗೆ ನನ್ನದೊಂದು ಅರ್ಕೆ ಇದೆ, ಮಡ್ಲಕ್ಕಿ ಕೊಡಬೇಕು ಅಂತ. ಮಡ್ಲಕ್ಕಿ ಕೊಟ್ಬಿಟ್ಟು ಅಲ್ಲಿ ಅರ್ಚಕರು ಏನು ಹೇಳ್ತಾರೆ, ಇಲ್ಲಿನ ಅರ್ಚಕರು ಎಷ್ಟು ವರ್ಷದಿಂದ ಪೂಜೆ ಮಾಡ್ತಿರೋದು, ಎಷ್ಟು ವರ್ಷದಿಂದ ಈ ದೇವಸ್ಥಾನ ಇರೋದು ಅಂತ ಎಲ್ಲ ಸ್ವಲ್ಪನೇ ಡೀಟೇಲ್ಸ್ ತೊಗೊಂಡು ಬರೋಣ. ಮೊದಲಿಗೆ ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಮ್ಮಂಗೆ ಮಡ್ಲಕ್ಕಿ ಕೊಟ್ಬಿಟ್ಟು ಬರೋಣ. ಇಲ್ಲ ಅಂದರೂ ಒಂದು 10-15 ಊರವರು ಪೂಜೆ ಮಾಡೋ ಶಕ್ತಿ ದೇವತೆ ಇದು. ಆ್ಯಕ್ಚುಲಿ ತುಂಬ ಜನ ತಪ್ಪು ತಿಳ್ಕೊತಾರೆ ಮಾರಮ್ಮ ಅಂತ. ಇದು ಆ್ಯಕ್ಚುಲಿ ಮಾರಮ್ಮ ಅಲ್ಲ, ಇದು ಶಕ್ತಿ ದೇವತೆ. ಈ ಈ ಕಬ್ಬಾಳಮ್ಮ, ಮದ್ದೂರಮ್ಮ, ಪಟ್ಲದಮ್ಮ, ಈ ಬಿಸ್ಲಮ್ಮ ಆ ಥರ ಅವ್ರ ಅಕ್ಕ ತಂಗಿವರೆಗೂ ಸೇರ್ಕೊಂಡಿರೋ ಬಾಣಂತಮ್ಮ ಇದು. ಇವಾಗ ತಾಯಿಗೆ ಮಡ್ಲಕ್ಕಿ ಸಾಮಾನೆಲ್ಲ ಹಾಕಾಯ್ತು. ಆಗ ಗೆಣಸ್ ಬಗ್ಗಿತ್ತ ಏನು ಮಾಡ್ತು, ಈಗ ಯಾರೇ ಹೊಡಿತಾ ಆಗ ಮ್ಯಾಲಕ್ಕೆ ಚೀರ್ತಾ ಇದ್ದಾಗ ಅವನು ಮೂಕೃಷಿ ಬಿದ್ದೋಗ್ಬಿಟ್ಟಾಗ ಅವಾಗ ಓಡೋಗಿ ಅವನು ಒಳ್ಳೆ ಹುಚ್ಚಿನಾಗ್ತಾಗ ಹೊಂಟಾಗ್ಬಿಟ್ಟು ನೀನು ಯಾರು ಏನು ಎತ್ತಂದ್ರೆ ನಾನು ಹಿಂಗೆ ಬಾಣ್ತಮ್ಮ ಉತ್ಪತ್ತಿ ಆಗಿದ್ದೀನಿ ಅಂತ ಹೇಳಿ ಅವಾಗ ಒಮ್ಮನ್ನ ಇದೇ ಮಾಡಿದ್ರು. ಸ್ನೇಹಿತರೆ, ನೀವು ನೋಡಿದ ವಿಡಿಯೋ ಪ್ರಕಾರ ತಾಯಿಗೆ ಮಡ್ಲಕ್ಕಿ ಉಪ್ಸಾಯಿತು. ಇವಾಗ ಪ್ರಸಾದ ಸ್ವೀಕರಿಸ್ತಾ ಇದ್ದೀವಿ. ಪ್ರಸಾದ ತಿಂದ್ಬಿಟ್ಟು ನೆಕ್ಸ್ಟು ಆಂಜನೇಯನ ದುರ್ಗ ಮತ್ತು ಅಲ್ಲಿ ಬಸವೇಶ್ವರನ ದೇವಸ್ಥಾನ ಅಲ್ಲೋಗ್ಬಿಟ್ಟು ಅಲ್ಲೂ ಪೂಜೆ ಮಾಡ್ಕೊಂಡು ಬರ್ಬೇಕೀಗ. ಪ್ರಸಾದ ತಿನ್ಕೊಂಡು ನೆಕ್ಸ್ಟ್ ಅಲ್ಗೋಣ ಬನ್ನಿ. ಹಬ್ಬ ಬಿಸಿಲಂತೂ ಸರಿಯಾಗಿ ಬಿಸಿಲು ಹೊಡಿತೈತೆ. ಇವಾಗ ಬೆಟ್ಟಕ್ಕೆ ಹೋಗೋಕ್ಕೆ, ಆಂಜನೇಯನ ಟೆಂಪಲ್ಗೆ ಹೋಗೋಕ್ಕೆ ದಾರಿ ಅಂತ ಇಲ್ಲಿ ನಮ್ಮ ಕೈಲಾದಷ್ಟು ಒಂದು ಪೇಂಟ್ ತೊಗೊಂಡು ಒಂದು ದಾರಿ ಥರ ಮಾಡಿದ್ದೀವಿ. ಅಲ್ಲಿ ಮುಂದ್ಗಡೆ ಒಂದು ಸ್ವಲ್ಪ ಆಂಜನೇಯನ ಫ್ಲಾಗ್ಗಳೈತೆ. ಫ್ಲಾಗ್ಗಳನ್ನ ಕಟ್ಬಿಟ್ಟು ದಾರಿ ತೋರಿಸ್ತಾ ಇದ್ದೀವಿ. ಇವಾಗ ಇನ್ನೂ ಆಂಜನೇಯನ ಬೆಟ್ಟಕ್ಕೆ ಇನ್ನೊಂದು 500 ಮೀಟ್ರನೂ ಐತೆ. ಶ್ರೀ ಆಂಜನೇಯ ದಾರಿಯಲ್ಲಿ ಬೆಟ್ಟಕ್ಕೆ ಅಂತ ಬರೋಕ್ಕೆ ಜಾಗ ಇರಲಿಲ್ಲ, ಅದಕ್ಕೆ ದಾರಿ ಅಂತ ಬರೆದಿದ್ದೀನಿ. ಸ್ಟ್ರೈಟ್ ರೋಡ್ ಇದ್ರೆ ಗೊತ್ತಾಗ್ಬಿಡುತ್ತೆ, ಸ್ವಲ್ಪ ಕರುಗಳಿದ್ರೆ ಗೊತ್ತಾಗಲ್ಲ. ಯಾರಾದ್ರೂ ನನ್ನ ಯೂಟ್ಯೂಬ್ ಚಾನಲ್ ನೋಡಿಕೊಂಡು ಬೆಟ್ಟಕ್ಕೆ ಹೋಗೋರು ಈ ಇಂಡಿಕೇಶನ್ ನೋಡ್ಕೊಂಡು ಹೋದರೆ ಬೇಗ ರೀಚ್ ಆಗ್ತೀರಾ. ಇಲ್ಲಿ ಬಾಣಂತಮ್ಮನ ಬೆಟ್ಟದಲ್ಲಿ ಆಂಜನೇಯ ಯಾವ ಥರ ಬಂತು ಅಂತ ಅಂದರೆ, ಬಾಣಂತಮ್ಮ ಮೂಲ ಸ್ಥಾನ ಬಂದು ಕಾಳಹಸ್ತಿಲಿ ರಾಜ ಏನು ಮಾಡ್ತಾನೆ, ಒಂದು 7-8 ಜನ ಹೆಣ್ಮಕ್ಳನ್ನ ತನ್ನ ಕೋಟೆಯಲ್ಲಿ ಬಂಧಿಸಿರ್ತಾನೆ. ಅದರಲ್ಲಿ ತಾಯಿ ಬಾಣಂತಮ್ಮನೂ ಸೇರ್ಕೊಂಡಿರ್ತಾಳೆ. ಬಾಣಂತಮ್ಮ ತುಂಬು ಗರ್ಭಿಣಿಯಾಗಿರ್ತಾಳೆ ಪಾಪ. ಆವಾಗ ತಾಯಿ ದಿಕ್ಕು ತೋಚದೆ ಶಿವನಲ್ಲಿ ಮೊರೆ ಹೋಗ್ತಾಳೆ. ಆವಾಗ ಶಿವನ ಅನುಗ್ರಹ ತಾಯಿಗಾಗಿ ತಾಯಿಗೆ ಸೂಚನೆ ಕೊಟ್ಟು ತಾಯಿ ತನ್ನ ಶಕ್ತಿಯಿಂದ ರಾಜನ ಸಂಹಾರ ಮಾಡಿ ಅಲ್ಲಿ ಇದ್ದ ಇನ್ನೂ 6 ಜನ ಶಕ್ತಿ ದೇವತೆಗಳನ್ನು ಬಿಡುಗಡೆ ಮಾಡ್ತಾರೆ. ಅವಾಗ 6 ಜನ ಶಕ್ತಿ ದೇವತೆಗಳು ತಮ್ಮ ನೆಲೆ ಹುಡ್ಕೊಂಡು ಹೋಗ್ತಾರೆ. ತಾಯಿ ಬಾಣಂತಮ್ಮ ಈ ಬೆಟ್ಟಕ್ಕೆ ಬಂದು ನೆಲೆಸ್ತಾಳೆ. ಮುತ್ತತ್ತಿ ಆಂಜನೇಯ ಇಲ್ಲಿ ಹೆಂಗೆ ಬಂತು ಅಂತ ಹೇಳಿದ್ರೆ, ಬಾಣಂತಮ್ಮ ಬಂದು ಹೊಟ್ಟೆ ನೋವಿಂದ ನರಳಾಡ್ತಿರ್ಬೇಕಾದ್ರೆ ಆ ಆರ್ಧನಾದನ ಆಂಜನೇಯ ಸ್ವಾಮಿ ಕೇಳ್ಕೊಂಡು ಮುತ್ತತ್ತಿಲಿ ಯಾರು ಈ ಹೆಣ್ಮಗು ಹಿಂಗೆ ನರಳಾಡ್ತಿದೆ ಅಂತ ಅಂದ್ಬಿಟ್ಟು ಇಲ್ಲಿಗೆ ಬಂದು ಸಹಾಯ ಮಾಡೋದ್ರಿಂದ ಆಂಜನೇಯಂಗೆ ತಾಯಿ ತನ್ನ ಅಣ್ಣನ ಸ್ಥಾನ ಕೊಡ್ತಾಳೆ. ಆಂಜನೇಯ ಬಂದಾಗ ಆಂಜನೇಯನ ಜೊತೆ ಒಂದು ಮಡಿವಾಳಮ್ಮ ಅಂತ ಒಂದು ದೇವ್ರು ಬರುತ್ತೆ. ಬಾಣಂತಮ್ಮ ಮಡಿವಾಳಮ್ಮನ ಕೇಳ್ತಾಳೆ, ನಿನ್ಗೆ ಯಾವ್ದಾರ ಒಂದು ಗುಡಿ, ನಿನ್ಗೆ ಯಾವ್ದಾದ್ರು ಒಂದು ಊರು ಬೇಕಮ್ಮ ಅಂತ ಕೇಳಿದಾಗ, ನಿನ್ನ ಹೆಸರು ಜೊತೆ ನನ್ನ ಹೆಸರು ಇದ್ರೆ ಅಷ್ಟೇ ಸಾಕಮ್ಮ ಅಂತ ಕೇಳ್ತಾಳೆ. ಅವಾಗಿಂದ ತಾಯಿನ ಬಾಣಂತ ಮಾರಮ್ಮ ಅಂತ ಕರೀತಾರೆ ಅನ್ನೋದು ಬಿಟ್ರೆ ತಾಯಿ ಮಾರಮ್ಮ ಅಲ್ಲ, ತಾಯಿ ಬಂದು ಶಕ್ತಿ ದೇವತೆನೆ. ನೀವು ನೋಡ್ಬೋದು ಬಾಣಂತಮ್ಮ ಇರೋ ಕಡೆ ಆಂಜನೇಯ ಕಂಪಲ್ಸರಿ ಇದ್ದೇ ಇರುತ್ತೆ. ಸೊ ಇಲ್ಲೂ ಒಂದು ಆಂಜನೇಯ ಇದೆ. ಇದು ಆಂಜನೇಯ ಬಂದು ಇವಾಗಿಂದಲ್ಲ, ಮಹಾಭಾರತ ಕಾಲದಲ್ಲಿ ಪಾಂಡವರು ಕೆತ್ತನೆ ಮಾಡಿರೋದು ಇದು ತಮ್ಮ ಗುರುತಿಗೆ. ತುಂಬ ಕರು ಇದೆ ರೋಡು.
ಇಲ್ಲಿ ತುಂಬ ಡೌನ್ ಇದೆ, ನೋಡ್ಕೊಂಡು ಹೋಗ್ಬೇಕು. ಒಂದು ಸ್ವಲ್ಪ ಸ್ಲಿಪ್ಪರು ಜಾರ್ಕೊಂಡು ಹೊಂಟೋಗುತ್ತೆ ಕಾಲು. ಇವಾಗ ಬಸವೇಶ್ವರಂಗೆ ಪೂಜೆ ಮಾಡೋಕೆ ಹೋಗ್ತಾ ಇದ್ದೀವಿ. ಬಸವೇಶ್ವರಂದು ಟೆಂಪಲ್ ಬಂದು ಇದು ಯಾರು ಗೆಣಸು ಬಗೆಯಕ್ಕೆ ಹೋದಾಗ ಅಶರೀರವಾಣಿ ಯಾರಿಗೆ ಕೇಳಿಸ್ತೋ, ಯಾರು ಎದ್ರಕೊಂಡು ಓಡೋಗಿದ್ರೋ ಅವ್ರ ವಂಶಸ್ಥರೇ ತಾಯಿನ ಪೂಜೆ ಮಾಡ್ಕೊಂಡು ಬರ್ತಿರೋದು. ತಾಯಿ ಬಾಣಂತನದಲ್ಲೇ ಭೂಮಿನ ಬಗ್ದ್ಬಿಟ್ಟು ಕುತ್ಕೊಂಡು ಜನಗಳನ್ನ ಉದ್ಧಾರ ಮಾಡೋಕ್ಕೆ ಮತ್ತೆ ಭೂಮಿಯಿಂದ ಆಚೆ ಬಂದ್ರಿಂದನೇ ತಾಯಿನ ಬಾಣ್ತಮ್ಮ ಅಂತ ಕರೆಯೋದು. ತುಂಬಾ ಚೆನ್ನಾಗಿದೆ. ಅಲ್ಲಿ ಕೂತ್ಕೊಂಡ್ರೆ ಸನ್ಸೆಟ್ ಎಲ್ಲ ಸೂಪರ್ ಆಗಿ ಕಾಣುತ್ತೆ. ಆದ್ರೆ ಇಲ್ಲಿ ಬೈಕಿಗೆಲ್ಲ ಹೋಗಲ್ಲ. ಬೈಕ್ ಹೋಗಿದ್ರೆ ನಾನು ಒಂದಿನ ಆಫ್ ರೋಡಿಂಗ್ ಟ್ರೈಲ್ ನೋಡ್ತಿದ್ದೆ, ಬೈಕ್ ಹೋಗಲ್ಲ. ಇಲ್ಲೇನಿದ್ರು ಟ್ರೆಕ್ಕಿಂಗ್ ಮಾಡ್ಕೊಂಡ್ ಬರ್ಬೇಕು. ಒಂದು ಬಾಣ್ತಮ್ಮನ್ ದೇವಸ್ಥಾನದಿಂದ 1 ಕಿಲೋಮೀಟರ್ ಗಂಟ ನೀವು ನಡ್ಕೊಂಡ್ ಬಂದ್ರೆ ಒಳ್ಳೆ ಸನ್ಸೆಟ್ ವ್ಯೂ ಪಾಯಿಂಟ್ ಸಿಗುತ್ತೆ. ಚೆನ್ನಾಗಿದೆ ಇಲ್ಲೂ ಪ್ಲೇಸು. ಇವಾಗ ಎಕ್ಸಾಕ್ಟ್ ಆಂಜನೇಯನ ದುರ್ಗ ರೀಚ್ ಆದ್ವಿ. ಇದೇ ಆಂಜನೇಯನ ದುರ್ಗ. ಇಲ್ಲಿ ನೀವು ಮೆಟ್ಲುಗಳನ್ನ ನೀವು ಅಬ್ಸರ್ವ್ ಮಾಡ್ಬೋದು. ಮೆಟ್ಲುಗಳನ್ನ ಯಾವ ತರ ಕೆತ್ತಿದ್ದಾರೆ ಅಂತ. ಆದ್ರೆ ತುಂಬಾ ಕಾಲ್ ಮಡಗಿದ್ರೆ ಕಾಲೆಲ್ಲ ಫುಲ್ ಸುಡುತ್ತೆ, ಹಂಗಂತ ಚಪ್ಪಲಿ ಹಾಕೊಂಡು ಹತ್ತಕ್ಕೂ ಆಗಲ್ಲ. ಕೆತ್ತನೆ ಮಾಡ್ರು ಆಂಜನೇಯ. ಇದು ತುಂಬ ಚೆನ್ನಾಗಿದೆ ವಿಗ್ರಹ. ನಮ್ಮೂರಲ್ಲಿ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ ಈ ಆಂಜನೇಯ ಇರೋದಿಲ್ಲಿ. ದೇವಸ್ಥಾನ ಇಲ್ಲ, ಬರೀ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ಪೂಜಾರಪ್ಪ ಬರ್ತಾರೆ, ಪೂಜೆ ಮಾಡ್ತಾರೆ, ಅರ್ಚಕರು ಬರ್ತಾರೆ, ಪೂಜೆ ಮಾಡ್ತಾರೆ, ಹೋಗ್ತಾರೆ. ಬಾಣ್ತಮ್ಮನ ಬೆಟ್ಟದಲ್ಲಿ ಇರೋ ಆಂಜನೇಯನ ಟೆಂಪಲ್ ಇದು. ಇವಾಗ ಇಲ್ಲಿ ಪೂಜೆ ಮುಗೀತು. ಇವಾಗ ಇಲ್ಲಿಂದ ಸೀದಾ ಮನೆಗೆ ಹೊರಡ್ತಾ ಇದ್ದೀನಿ. ನೀವು ಎಲ್ಲರೂ ವಿಡಿಯೋ ನೋಡಿ ಆಲ್ಮೋಸ್ಟು ತುಂಬ ವಿಚಾರ ಬಾಣ್ತಮ್ಮನ ಬೆಟ್ಟದ ಬಗ್ಗೆ ತುಂಬ ವಿಚಾರ ತಿಳ್ಕೊಂಡಿದ್ದೀರ. ಯಾರ್ಯಾರು ಇನ್ನೂ ಬಾಣ್ತಮ್ಮನ ಬೆಟ್ಟಕ್ಕೆ ಬಂದಿಲ್ವೋ ದಯವಿಟ್ಟು ಒಂದ್ಸಲ ಬೆಟ್ಟಕ್ಕೆ ಬಂದು ಭೇಟಿ ಕೊಡಿ. ಭಾನುವಾರ ಏನಾದರೂ ಹರಕೆ ಇದ್ದರೆ ಸವೆ ಮಾಡಿ ತಾಯಿನ ನಂಬಿ ತಾಯಿಗೆ ಹರಕೆ ಹೊತ್ಕೊಂಡು ಏನಾದರೂ ಕಷ್ಟ ಕಾರ್ಪಣ್ಯಗಳನ್ನ ತಾಯಿ ಹತ್ರ ಹೇಳ್ಕೊಂಡು ಹರಕೆ ತೀರ್ಸಕ್ಕೆ ಮರಿ ಹೊಡಿತೀನಿ ಅಂತ ಏನಾದರೂ ಹರಕೆ ಹೊತ್ಕೊಂಡು ಇಲ್ಲಿ ಬಂದು ಸವೆ ಮಾಡ್ತಾರೆ. ಬಟ್ ಮರಿ ಹೊಡಿತೀನಿ ಅಂತ ಹೇಳೋದು, ಮರಿ ಸೇರ್ಕೊಳ್ಳೋದು ಮಾರಮ್ಮಂಗೆ. ತಾಯಿಗೆ ನೀವು ಮಾಡೋ ಸಿಹಿ ಊಟ ಮತ್ತೆ ತಾಯಿಗೆ ಮಾಡೋ ನೈವೇದ್ಯ ಮಾತ್ರ ತಾಯಿಗೆ ಸೇರ್ಕೊಳ್ಳುತ್ತೆ. ನಮ್ಮೂರಲ್ಲಿ ನಾಳೆ ನಾಳಿದ್ದು ಬಾಣ್ತಮ್ಮಂದು ಎಳವಾರ ಮತ್ತೆ ಕೊಂಡ ಇದೆ. ಎಳವಾರ ಅಂತ ಅಂದ್ರೆ ಏನು ಅಂದ್ರೆ ಎತ್ತುಗಳಿರುತ್ತೆ, ಜೋಡಿ ಎತ್ತುಗಳು. ಜೋಡಿ ಎತ್ತುಗಳಿಗೆ ಗಾಡಿ ಮುಂಚೆ ಎಲ್ಲ ಗಾಡಿಲಿ ಕಟ್ಕೊಂಡು ಎಳವಾರಕ್ಕೆ ಸೌದೆ ಕಟ್ಕೊಂಡು ಹೊಡ್ಕೊಂಡ್ ಬರ್ತಿದ್ರು. ಇವಾಗೆಲ್ಲ ಯಾವ ತರ ಅಂತ ಅಂದ್ರೆ 2 ಎತ್ತುಗಳಿಗೆ ಮಧ್ಯ ಒಂದು ನಗ ತರ ಹಾಕ್ಬಿಟ್ಟು ಅದಕ್ಕೆ ಸೌದೆ ಕಟ್ಕೊಂಡು ಊರಲ್ಲಿರೋ ಎಲ್ಲಾ ಮನೆಯವರು ಆರ್ತಿ ತಗೊಂಡು ಆ ಸೌದೆಗಳನ್ನ ಫಸ್ಟ್ ಹಾಕ್ಬಿಟ್ಟು ಕೊಂಡಕ್ಕೆ ಅಂತ ಕಟ್ಕೊಂಡಿರೋ ಬೇರೆ ಸೌದೆಗಳನ್ನೆಲ್ಲ ಹಾಕ್ಬಿಟ್ಟು ಕೊಂಡಕ್ಕೆ ಅಗ್ನಿ ಸ್ಪರ್ಶ ಮಾಡ್ತಾರೆ. ಅದಾದ್ಮೇಲೆ ಬೆಳಗ್ಗೆ 6 ಗಂಟೆಗೆ ಹೂವ ಒಂಬಾಳೆ ಸಮೇತ ಅಮ್ಮನ್ ಕರ್ಕೊಂಡ್ ಬರ್ತಾರೆ. ಅವಾಗ ನೋಡಕ್ಕೆ ಅದೊಂಥರ ತುಂಬಾ ಜನ ಸೇರಿರ್ತಾರೆ ನಮ್ಮೂರಲ್ಲಂತೂ. ಆಮೇಲೆ ಬಾಣ್ತಮ್ಮಂಗೆ ನಮ್ಮೂರಲ್ಲಿ ಸಿಡಿ ಕೂಡ ಮಾಡ್ತೀವಿ. ನಾವು ಒಂದ್ 2 ನಿಮಿಷ ನಿಂತ್ಕೊಳಕ್ಕಾಗಲ್ಲ, ಅಷ್ಟೊಂದು ಅವೇ. ಪೂಜಾರಪ್ಪ ಹಂಗಿರ್ಬೇಕಾದ್ರೆ ಕಲಶ ಹೊತ್ಕೊಂಡು ಕೊಂಡಲ್ಲಿ ನಡ್ಕೊಂಡು ಹೋಗ್ಬೇಕು ಅಂತ ಅಂದ್ರೆ ಅದು ತಾಯಿ ಸಹಕಾರ ಇಲ್ಲದೆ ಇನ್ನೇನಿದೆ ಹೇಳಿ. ಮತ್ತೆ ಸ್ನೇಹಿತರೆ, ಇಷ್ಟು ಹೇಳ್ತಾ ನಾನು ಈ ಯೂಟ್ಯೂಬ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.